ಎಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಆಕಾಶ ಮಂಡಲವೆಲ್ಲ ಸಕಲ ದೇವಾದೂತ ಸೈನ್ಯವು ಭೂಚರ ಜಲಚರಗಳ್ಯಾವು ಸೃಷ್ಟಿಕರ್ತನ ಕೀರ್ತಿಸಲು. ಆಕಾಶ ಮಂಡಲವೆಲ್ಲ ಸಕಲ ದೇವಾದೂತ ಸೈನ್ಯವು ಭೂಚರ ಜಲಚರಗಳ್ಯಾವು ಸೃಷ್ಟಿಕರ್ತನ ಕೀರ್ತಿಸಲು. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಈ ದಿನದಲ್ಲಿ ನೇಮಕವಾದ ವಾಕ್ಯ ಭಾಗವು ಕೀರ್ತನೆಗಳು 92ನೇ 5ನೇ ವಚನದಿಂದ 7ನೇ ವಚನದವರೆಗೂ. ಯೆಹೋವನೇ, ನಿನ್ನ ಕೃತ್ಯಗಳು ಎಷ್ಟೋ ಶ್ರೇಷ್ಠವಾಗಿವೆ, ನಿನ್ನ ಆಲೋಚನೆಗಳು ಅಶೋಧ್ಯವಾಗಿವೆ. ಪಶುಪ್ರಾಯನು ಅರಿಯನು, ಹುಚ್ಚನು ತಿಳಿಯನು. ದುಷ್ಟರು ಹುಲ್ಲಿನಂತೆ ಬೆಳೆಯುವುದು, ಕೆಡುಕರು ಹೂವಿನಂತೆ ಮೆರೆಯುವುದು ತೀರಾ ಹಾಳಾಗುವುದಕ್ಕಾಗಿಯೇ ಎಂಬುವಂಥದ್ದೇ. ಪ್ರೀತಿ ಸ್ವರೂಪನು, ಸರ್ವಶಕ್ತನು, ಕರುಣೆ ಉಳ್ಳವನು, ಮಹಾಪರಿಶುದ್ಧನು ಹಾಗೂ ಮಹಾಭಯಂಕರನಾದಂಥ ನಮ್ಮ ಪರಮ ತಂದೆಯಾದ ದೇವರ ಹೆಸರಿನಲ್ಲಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಿಮ್ಮೆಲ್ಲರನ್ನ ಸ್ವಾಗತಿಸ್ತೇನೆ. ಓದಿದಂಥ ವೇದ ಭಾಗ ಕೀರ್ತನೆ 92 5ರಿಂದ 7ರವರೆಗೆ ಕೇಳಿಸಿಕೊಂಡಿದ್ದೇವೆ. 5ನೇ ವಚನ, ಯೆಹೋವನೇ ಅಂದರೆ ಸದಾ ಇರುವಾತನು ಆಗಿರುತ್ತಾನೆ. ದೇವರೇ, ಸದಾ ಇರುವ ದೇವರೇ. ಯೆಹೋವನೇ ಎಂಬ ಮಾತಿನ ಅರ್ಥ ಗರ್ಭಿತವಾದದ್ದು. ಎಲ್ಲ ಸನ್ನಿವೇಶದಲ್ಲಿ ಇರುವಾತನು, ಕಷ್ಟದಲ್ಲಿ, ದುಃಖದಲ್ಲಿ, ಸಂಕಟದಲ್ಲಿ, ಸಮಸ್ಯೆಯಲ್ಲಿ, ಸವಾಲುಗಳಲ್ಲಿ ಸದಾ ಇರುವಾತನು. ಮೊದಲು ಇದ್ದಾತನು, ಈಗ ಇರುವಾತನು, ಮುಂದೆಯೂ ಕೂಡ ಇರುವಾತನು. ನಾವು ಇಲ್ಲದೇ ಇದ್ದರೂ ಆತನು ಸದಾ ಇರುವಾತನು ಆಗಿದ್ದಾನೆ. ಆತನ ಇಷ್ಟ ಏನೆಂದರೆ ನಾವು ಕೂಡ ಇರುವವರೆಗೆ ಆತನ ಜೊತೆಯಲ್ಲಿ ಎಂಬುದಾಗಿ ಬಯಸುತ್ತಾನೆ. ಮತ್ತೆ ವಚನ 5ರಲ್ಲಿ ನಾವು ನೋಡುತ್ತೇವೆ, ನಿನ್ನ ಕೃತ್ಯಗಳು, ಕೆಲಸಗಳು ಎಷ್ಟೋ ಶ್ರೇಷ್ಠವಾಗಿದೆ, ಉತ್ತಮವಾದದ್ದು. ನಿನ್ನ ಆಲೋಚನೆಗಳು ಅಶೋಧ್ಯವಾಗಿದೆ ಎಂದು ಬರೆಯಲ್ಪಟ್ಟಿದೆ. 111ನೇ ಕೀರ್ತನೆ 2ನೇ ವಚನದಲ್ಲಿ ಕರ್ತನ ಕೃತ್ಯಗಳು, ಕೆಲಸಗಳು ದೊಡ್ಡವು, ಅವುಗಳಲ್ಲಿ ಸಂತೋಷ ಪಡುವರೆಲ್ಲರೂ ಅವುಗಳನ್ನು ಶೋಧಿಸುತ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವರ ಕೃತ್ಯಗಳು ಕಲ್ಪನೆಗೂ ಮೀರಿದವು ಮತ್ತು ಮಹಾನ್ ಪರಿಣಾಮ ಮತ್ತು ಪ್ರಾಮುಖ್ಯತೆಯನ್ನು ಹೊಂದಿದೆ. ದೇವರ ಕೃತ್ಯಗಳು ಶ್ರೇಷ್ಠತೆಯು ನಾವು ಗ್ರಹಿಸಲು ಸಾಧ್ಯವಿಲ್ಲ. ಮನುಷ್ಯನ ಕೃತ್ಯಗಳು ಚಿಕ್ಕವು ಮತ್ತು ಕ್ಷುಲ್ಲಕವಾಗಿದೆ, ಏಕೆಂದರೆ ಅವನ ಆಲೋಚನೆಗಳು ಆಳವಿಲ್ಲ. ಆದರೆ ದೇವರ ಆಲೋಚನೆಗಳು ನಮ್ಮ ಆಲೋಚನೆಗಳಿಂದ ಮೇಲಿದೆ, ಆತನ ಮಾರ್ಗಗಳು ನಮ್ಮ ಮಾರ್ಗಗಳಿಂದ ಮೇಲಿವೆ ಎಂದು ಯೆಶಾಯನು 55ನೇ ಅಧ್ಯಾಯ 8-9ರಲ್ಲಿ ಬರೆಯಲ್ಪಟ್ಟಿದೆ. ರೋಮಾಪುರ 11:33ರಲ್ಲಿ, ಆಹಾ, ದೇವರ ಐಶ್ವರ್ಯವು, ಜ್ಞಾನವು, ವಿವೇಕವು ಎಷ್ಟು ಅಗಾಧ, ಆತನ ತೀರ್ಮಾನಗಳು ಪರಿಶೋಧನೆಗೆಷ್ಟು ಅಗಮ್ಯ, ಆತನ ಮಾರ್ಗಗಳು ಕಂಡುಹಿಡಿಯುವುದಕ್ಕೆ ಎಷ್ಟು ಅಸಾಧ್ಯ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದುದರಿಂದ ದೇವರ ಕೆಲಸಗಳು ನಿರ್ಲಕ್ಷಿಸದಂತೆ ಹಾಗೆ ಮಾಡುವರ ಸ್ವಭಾವದಿಂದ ನಮಗೆ ಎಚ್ಚರಿಕೆ ನೀಡಲಾಗಿದೆ. ವಚನ 7ರಲ್ಲಿ, ದುಷ್ಟರು ಹುಲ್ಲಿನಂತೆ ಬೆಳೆಯುವುದು, ಕೆಡುಕರು ಹೂವಿನಂತೆ ಮೆರೆಯುವುದು ತೀರಾ ಹಾಳಾಗುವುದಕ್ಕಾಗಿಯೇ. ಈ ಸ್ತುತಿ ಮತ್ತು ಕೃತಜ್ಞತಾ ಕೀರ್ತನೆಯ ಮಧ್ಯದಲ್ಲಿ ಭಕ್ತನು ದೇವರಿಲ್ಲದವರನ್ನು ಉಲ್ಲೇಖಿಸುತ್ತಾನೆ. ಅವರು ಈ ಜೀವನದಲ್ಲಿ ಸ್ವಲ್ಪ ಸಮಯದವರೆಗೆ ಅಭಿವೃದ್ಧಿಯನ್ನು ಹೊಂದುತ್ತಾರೆ. ವಿಶ್ವಾಸಿಗಳು ಈ ಪ್ರಸ್ತುತ ಪ್ರಪಂಚದ ಬಗ್ಗೆ ದೂರದೃಷ್ಟಿಯಿಂದ ಯೋಚಿಸಬಾರದು. ದುಷ್ಟರು ಅಲ್ಪಾವಧಿಗೆ ಮಾತ್ರ ಹುಲ್ಲಿನಂತೆ ಮೊಳಕೆಯೊಡೆಯುತ್ತಾರೆ, ಆದರೆ ನಂತರ ಅವರು ಶಾಶ್ವತವಾಗಿ ನಾಶನಕ್ಕೆ ಗುರಿಯಾಗುತ್ತಾರೆ ಮತ್ತು ದೇವರನ್ನು ವಿರೋಧಿಸುವರೆಲ್ಲರೂ ಶಾಶ್ವತವಾಗಿ ಶಿಕ್ಷೆಗೆ ಒಳಗಾಗುತ್ತಾರೆ ಎಂಬುದಾಗಿ ಭಕ್ತನಾಥನು ಹೇಳ್ತಾನೆ. ಪ್ರಿಯರೇ,
ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ನಿಮ್ಮಲ್ಲಿ ಯಾರಾದರೂ ಇನ್ನೂ ಸದಾ ಇರುವ ಆತನ ಕೃತ್ಯಗಳನ್ನು, ಉತ್ತಮವಾದ ಆಳವಾದ ಆಲೋಚನೆಗಳನ್ನು ತಿಳಿಯದಿದ್ದರೆ ದಯಮಾಡಿ ತಿಳಿದುಕೊಳ್ಳಿರಿ. ದೇವರನ್ನು ವಿರೋಧಿಸುವರೆಲ್ಲರೂ ಶಾಶ್ವತವಾಗಿ ಶಿಕ್ಷೆಗೆ ಒಳಗಾಗುತ್ತಾರೆ ಎಂದು ಬರೆದಿದೆ. ಇದರಿಂದ ತಪ್ಪಿಸಿಕೊಂಡು ದೇವರ ಕಡೆಗೆ ತಿರುಗಿಕೊಂಡು ದೇವರ ನೀತಿ ಸಾಧನೆಗಳನ್ನು ಹೊಗಳುವರಾಗಿದ್ದು ಆತನ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ದೇವರ ವಾಕ್ಯಗಳ ಮೂಲಕ ನಮ್ಮನ್ನೆಲ್ಲ ಆತನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ಸ್ವರ್ಗೀಯ ತಂದೆಯಾದ ದೇವರೇ, ಈ ಉದಯ ಕಾಲದಲ್ಲಿ ಕರ್ತನಿನ ವಾಕ್ಯಗಳನ್ನು ಧ್ಯಾನ ಮಾಡಲಿಕ್ಕೆ ಕೊಟ್ಟಂಥ ಕೃಪೆಗಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ. ಸ್ವಾಮಿ, ನಿನ್ನ ನೀತಿ ಸತ್ಯತೆಗಳನ್ನು ನಾವು ತಿಳಿದವರಾಗಿದ್ದು ಅದನ್ನು ಯಾವಾಗಲೂ ನಾವು ನಿನ್ನನ್ನು ಹೊಗಳಿ ಕೊಂಡಾಡಬೇಕೆಂಬುದಾಗಿ ನೀನು ಬಯಸುವಂಥ ದೇವರಾಗಿದ್ಯಪ್ಪ. ಅದನ್ನೇ ಉದಯ ಕಾಲದಲ್ಲಿ ನಿನ್ನ ವಾಕ್ಯಗಳ ಮೂಲಕವಾಗಿ ನಮ್ಮೊಟ್ಟಿಗೆ ನೀನು ಮಾತನಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ. ನಿನ್ನ ಶ್ರೇಷ್ಠತೆ ಅದು ಉತ್ತಮವಾದದ್ದು ಎಂಬುದಾಗಿ ನಾವು ಅರಿತುಕೊಂಡು, ನಿನ್ನ ಆಲೋಚನೆಗಳು ಅದು ಆಳವಾಗಿವೆಂಬುದಾಗಿ ಅರಿತುಕೊಂಡು ಜೀವಿತದಲ್ಲಿ ನೀನು ಮಾಡುವಂಥ ಎಲ್ಲ ಕಾರ್ಯಗಳನ್ನ ನೆನಪು ಮಾಡಿಕೊಂಡು ನಿನಗೆ ಸ್ತೋತ್ರ ಸಲ್ಲಿಸುವಂಥ ಕೃಪೆಗೆ ನಮ್ಮನ್ನು ನಡೆಸೆಂಬುದಾಗಿ ಸಂಬಂಧಿ ಪ್ರಾರ್ಥಿಸಿ. ಈ ದಿನಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ಜನ್ಮದಿನವನ್ನು, ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುವಂಥ ಎಲ್ಲ ಪ್ರಿಯರಿಗಾಗಿ ಪ್ರಾರ್ಥಿಸ್ತೇನೆ. ಹೊಸ ವರ್ಷದ ಹೊಸ ಆಶೀರ್ವಾದಗಳಿಂದ ತುಂಬಿಸೆಂಬುದಾಗಿ ಸಂಬಂಧಿ ಪ್ರಾರ್ಥಿಸ್ತೇನೆಪ್ಪ. ವಿಶ್ವವಾಣಿ ಸೇವೆಗಾಗಿ, ಸೇವಕರಿಗಾಗಿ, ಅವ್ರು ಮಾಡುವಂತೆಲ್ಲ ಪ್ರಯಾಸಗಳಿಗಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ. ಈ ದಿನದಲ್ಲಿ ಬಿತ್ತಲ್ಪಡುವಂಥ ವಾಕ್ಯಗಳು ಕೇಳುವಂಥರ ಜೀವಿತಗಳಲ್ಲಿ ಅವರ ಹೃದಯಗಳನ್ನು ಸಿದ್ಧಪಡಿಸು. ಆ ಬಿತ್ತಲ್ಪಟ್ಟಂಥ ವಾಕ್ಯಗಳು 100ಕ್ಕೆ 100ರಷ್ಟು ಫಲ ಕೊಡುವಂಥ ರೀತಿಯಲ್ಲಿ ನೀನು ಕಾರ್ಯ ಮಾಡೆಂಬುದಾಗಿ ಸಂಬಂಧದಲ್ಲಿ ಪ್ರಾರ್ಥಿಸ್ತೇನೆಪ್ಪ. ಈ ದಿನವೆಲ್ಲ ನಮ್ಮ ಜೊತೆಗಾರ ನೀನಾಗಿದ್ದು ನಮ್ಮನ್ನು ನಡೆಸು, ನಮ್ಮನ್ನು ಬಲಪಡಿಸು, ನಮ್ಮನ್ನು ಆಶೀರ್ವದಿಸು, ಒಳ್ಳೆ ಆರೋಗ್ಯದಿಂದ ತುಂಬಿಸು. ನಾವು ಮಾಡುವಂತೆಲ್ಲ ಆಲೋಚನೆಗಳು ಅದು ನಿನ್ನ ಚಿತ್ತಕ್ಕೆ ಒಳಪಟ್ಟಿರಲಿ. ನೀನು ಮೆಚ್ಚುವಂಥ ರೀತಿಯಲ್ಲಿ ಕರ್ತನೆ, ನಿನ್ನನ್ನು ಮಹಿಮೆ ಪಡಿಸುವಂಥ ರೀತಿಯಲ್ಲಿ ನಾವು ಕಾರ್ಯಗಳನ್ನು ಮಾಡಲಿಕ್ಕಾಗುವಾಗೆ ಕೃಪೆ ಕೊಡು. ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಕೇಳುವಂಥ ಎಲ್ಲ ಪ್ರಿಯರಿಗಾಗಿ ಪ್ರಾರ್ಥಿಸ್ತೇನೆ. ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವಾದ ಮಾಡು. ನಿನ್ನ ಪರಲೋಕದ ಎಲ್ಲ ಆಶೀರ್ವಾದ ಅವ್ರನ್ನ ತುಂಬಿಸಿ ಹರಿಸಿ ಅವರ ಮೂಲಕವಾಗಿ, ನಮ್ಮೆಲ್ಲರ ಮೂಲಕವಾಗಿ ನೀನು ಮಹಿಮೆ ಹೊಂದಬೇಕಾಗಿ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್. ಆತನ ಪ್ರೀತಿಯ ಕಂಡೇ ಆ ಕಲ್ವಾರಿ ಶಿಲುಬೆಯಲ್ಲೇ, ಹೃದಯದ ಭಾರವ ಕಳೆದೆ ನಾ ನೋಡಿದ ಕ್ಷಣದಿಂದಲೇ. ಆತನ ಪ್ರೀತಿಯ ಕಂಡೆ ಆ ಕಲ್ವಾರಿ ಶಿಲುಬೆಯಲ್ಲೇ, ಹೃದಯದ ಭಾರವ ಕಳೆದೆ ನಾ ನೋಡಿದ ಕ್ಷಣದಿಂದಲೇ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾದೆ ನೀ. ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾದೆ ನೀ. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ವಿಶ್ವವಾಣಿ ಟೋಲ್ ಫ್ರೀ ಸಂಖ್ಯೆ 1800-270-0333ಕ್ಕೆ ಕರೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.